ಶ್ರೀ ಶಿವಾಯ ನಮಸ್ತುಭ್ಯಂ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 24 ಫೆಬ್ರವರಿ ದಿನ ಭಾರತ ಹುಣ್ಣಿಮೆಯ ತುಂಬ ವಿಶೇಷವಾದ ದಿನ ಆಗಿದೆ. ಇಲ್ಲಿ ನಿಮ್ಮ ಮನಸ್ಸಿಚ್ಛೆ, ನಿಮ್ಮ ಆಸೆ ಅದೆಷ್ಟೇ ಹಳೆಯದಾಗಿರಬಹುದು, ಇಲ್ಲಿ ಅದೆಷ್ಟೇ ದೊಡ್ಡದಾಗಿರುವ ಮನಸ್ಸಿಚ್ಛೆ ಆಸೆ ಇರಬಹುದು. ಆ ನಿಮ್ಮ ಆಸೆಯನ್ನು ತುಂಬ ಬೇಗನೆ ಈಡೇರಿಸುವಂಥ ಉಪಾಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿ ಕೇವಲ ಕಪ್ಪು ಎಳ್ಳಿನ ಜೊತೆಗೆ 1 ಲೋಟ ನೀರು ಇದ್ದರೆ ಸಾಕು. ಈ ಹುಣ್ಣಿಮೆಯ ದಿನ ಈ ಚಿಕ್ಕ ಉಪಾಯವನ್ನು ಮಾಡಿದರೆ ಸಾಕು. ಇಲ್ಲಿ ಶಿವನ ಕೃಪೆಯಿಂದ ನಿಮ್ಮ ಆಸೆ ಏನೇ ಇದ್ದರೂ ತುಂಬ ಬೇಗನೆ ಈಡೇರುತ್ತದೆ. ಇಲ್ಲಿ ಯಾವಾಗ ಯಾವ ರೀತಿ ಹೇಗೆ ಮಾಡಬೇಕನ್ನೋದನ್ನು ಪೂರ್ತಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಓಡಿಸದೆ ಪೂರ್ತಿಯಾಗಿ ನೋಡಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಇಲ್ಲಿ ಮೊದಲಿಗೆ ನೀವು 1 ಚಿಟಿಕೆಯಷ್ಟು ಕಪ್ಪು ಎಳ್ಳುಗಳನ್ನು ತೆಗೆದುಕೊಳ್ಳಿ. ಇಲ್ಲಿ 11, 21 ಈ ರೀತಿ ನಿಮಗೆ ಎಳ್ಳುಗಳು ಬರಬಹುದು. ಇದರಲ್ಲಿ ಯಾವ ಸಮಸ್ಯೆ ಇಲ್ಲ. ಕಪ್ಪು ಎಳ್ಳುಗಳನ್ನು ತೆಗೆದುಕೊಂಡ ನಂತರ 2 ಅಕ್ಷತೆಗಳನ್ನು ತೆಗೆದುಕೊಳ್ಳಿರಿ. ಇವು ಎಲ್ಲಿಯೂ ಒಡೆದು ಹೋಗಿರಬಾರ್ದು, ಚೆನ್ನಾಗಿರುವಂಥ ಅಕ್ಕಿ ಕಾಳು. ಇದಾದ ನಂತರ 1 ತಾಮ್ರದ ಲೋಟವನ್ನು ತೆಗೆದುಕೊಳ್ಳಿ. ಇದರಲ್ಲಿ ನೀರನ್ನು ಹಾಕಬೇಕು. ಆ ನಂತರ 2 ಅಕ್ಷತೆಗಳನ್ನು ಇದೇ ತಾಮ್ರದ ಲೋಟದಲ್ಲಿ ಹಾಕಬೇಕು. ಕಪ್ಪು ಎಳ್ಳುಗಳನ್ನು ಈ ಕಳಸದಲ್ಲಿ ಹಾಕಬಾರದು. ಜೊತೆಗೆ 1 ಬಿಲ್ವಪತ್ರೆ ಎಲೆಯನ್ನು ಸಹ ನೀವು ತೆಗೆದುಕೊಳ್ಳಬೇಕು. ಈ ಎಲೆ ನೋಡಲು ಚೆನ್ನಾಗಿರಬೇಕು. ಇವುಗಳನ್ನೆಲ್ಲ ತೆಗೆದುಕೊಂಡು ಶಿವಲಿಂಗದ ಹತ್ತಿರ ಹೋಗಿರಿ. ಇಲ್ಲಿ ನಾನು ನಿಮಗೆ ತಿಳಿಸಿದ ಮಾತನ್ನು ತುಂಬ ಗಮನವಿಟ್ಟು ಕೇಳಿರಿ. ನಿಮ್ಮ ಬಳಿ ಇರುವಂಥ ಕಪ್ಪು ಎಳ್ಳುಗಳನ್ನು ಎಲ್ಲಕ್ಕಿಂತ ಮೊದಲು ಶಿವಲಿಂಗದ ಮೇಲೆ ಹಾಕಿರಿ. ಕಪ್ಪು ಎಳ್ಳುಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಿದ ನಂತರ ಚಂದ್ರಮೌಳಿ ಮಹಾದೇವ, ಹುಣ್ಣಿಮೆಯ ದಿನ ಚಂದ್ರಮೌಳಿ ಮಹಾದೇವ ಹೆಸರನ್ನು ನೆನೆಯುತ್ತಾ ನಿಮ್ಮ ಮನಸ್ಸಿಚ್ಛೆಯನ್ನು ಬೇಡಿಕೊಳ್ಳುತ್ತಾ ತಾಮ್ರದ ಲೋಟದಲ್ಲಿ ನೀವು ಹಾಕಿರುವಂಥ ಅಕ್ಷತೆ ಮತ್ತು ನೀರನ್ನು ಇದೇ ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಇವುಗಳನ್ನೆಲ್ಲ ಅರ್ಪಿಸಿದ ನಂತರ ನಿಮ್ಮ ಬಳಿ 1 ಬಿಲ್ವಪತ್ರೆ ಇರುತ್ತದೆ. ಇಲ್ಲಿ ನೀವು ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡ ನಂತರ ಹೂಗಳನ್ನು ಏನೇ ನೀವು ಅರ್ಪಿಸಿದ ನಂತರ ಈ 1 ಬಿಲ್ವಪತ್ರೆ ಎಲೆಯನ್ನು ತಾಯಿ ಅಶೋಕ ಸುಂದರಿಯ ಸ್ಥಾನದ ಹತ್ತಿರ ಇಲ್ಲಿ ಈ ರೀತಿಯಾಗಿ ಬೇಡಿಕೊಳ್ಳುತ್ತಾ, ನಮ್ಮಿಂದ ಏನೇ ತಪ್ಪುಗಳು ನಡೆದಿದ್ದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಿ ಅಂತ, ನಮ್ಮ ಮನಸ್ಸಿಚ್ಛೆಗಳನ್ನು ನೀವು ಈಡೇರಿಸಿ ಅಂತ ಬಿಲ್ವಪತ್ರೆ ಎಲೆಯನ್ನು ಶಿವಲಿಂಗದ ಪಕ್ಕದಲ್ಲಿ ಅರ್ಪಿಸಬೇಕು. ಹೆಸರನ್ನು ನೆನ್ಪಿಟ್ಕೊಳ್ಳಿ. ಚಂದ್ರಮೌಳಿ ಮಹಾದೇವ ಹೆಸರಿನ ಮೇಲೆ ಈ ಉಪಾಯವನ್ನು ಮಾಡಬೇಕು. ಈ ಹುಣ್ಣಿಮೆಯ ದಿನ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಯಾವ ವ್ಯಕ್ತಿಗಳು ಈ ಉಪಾಯವನ್ನು ಮಾಡ್ತಾರೋ ಅವರ ಎಲ್ಲ ಆಸೆಗಳು ಮನಸ್ಸಿಚ್ಛೆಗಳು ಬೇಗನೆ ಈಡೇರುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ಖಂಡಿತವಾಗಿ ಈ ಉಪಾಯವನ್ನು ಮಾಡಿರಿ. ಇದು ಮೊದಲನೆಯ ಉಪಾಯ ಆಯಿತು. ಇನ್ನು 2ನೇ ಉಪಾಯವನ್ನು ತಿಳಿಸ್ತೀವಿ ಬನ್ನಿ. ಈ 2ನೇ ಉಪಾಯ ಕೂಡ ತುಂಬ ಸ್ಪೆಷಲ್ ಆಗಿದೆ. ಈ ಉಪಾಯ ಧನ ಸಂಪತ್ತಿಗೋಸ್ಕರ ಇರುತ್ತೆ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ವಾಸ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಈ ಹುಣ್ಣಿಮೆಯ ದಿನ ಮಹಾದೇವರ ಈ ವಿಶೇಷವಾದ ನಾಮಸ್ಮರಣೆಯಿಂದ ತಾಯಿ ಲಕ್ಷ್ಮೀದೇವಿಯ ವಾಸ ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಸ್ಥಾಯಿ ರೂಪದಲ್ಲಿ ಇರುತ್ತದೆ. ಇದಕ್ಕಾಗಿ ಇಲ್ಲಿ 5 ಬಿಲ್ವಪತ್ರೆ ಎಲೆಗಳನ್ನು ನೀವು ತೆಗೆದುಕೊಳ್ಳಬೇಕು. ಜೊತೆಗೆ 1 ಕಮಲಗಟ್ಟೆ ಅಂದರೆ ಕಮಲದ ಬೀಜಗಳಿಂದ ರೆಡಿ ಆಗಿರುವಂಥ ಮಾಲೆಯನ್ನು ತೆಗೆದುಕೊಳ್ಳಿ. ಧನ ಸಂಪತ್ತಿನ ಪ್ರಯೋಗ ಆಗಿರುವ ಕಾರಣ ಖಂಡಿತವಾಗಿ ಕಮಲದ ಬೀಜದ ಮಾಲೆಯನ್ನು ತೆಗೆದುಕೊಳ್ಬೇಕು. ನಂತರ 1 ತಾಮ್ರದ ಲೋಟವನ್ನು ತೆಗೆದುಕೊಳ್ಳಿ. ಇದರಲ್ಲಿ ನೀರನ್ನು ಹಾಕಿರಿ. ನೀವು ತೆಗೆದುಕೊಂಡಿರುವಂಥ ಕಮಲದ ಬೀಜಗಳನ್ನು ಇದೇ ತಾಮ್ರದ ಲೋಟದಲ್ಲಿ ಹಾಕಿರಿ. ಈ ಕಳಸ ಮತ್ತು ಬಿಲ್ವಪತ್ರೆ ಎಲೆಗಳನ್ನು ತೆಗೆದುಕೊಂಡು ಶಿವಲಿಂಗದ ಹತ್ತಿರ ಹೋಗಬೇಕು. ಇದು ಸಾಯಂಕಾಲ ಪ್ರದೋಷ ಕಾಲ ಆಗಿರಬೇಕು. ಇಲ್ಲಿ ಭಗವಂತನಾದ ಶಿವನ ಭಿನ್ನವಾದ ಹೆಸರನ್ನು ತೆಗೆದುಕೊಂಡು ಈ ಉಪಾಯವನ್ನು ಮಾಡಬೇಕು. ಇಲ್ಲಿ ಈ ಹೆಸರನ್ನು ಹೇಳಬೇಕಂತ ಮೊದಲಿಗೆ ತಿಳಿದುಕೊಳ್ಳಿರಿ. ನಿಮ್ಮ ಬಳಿ ಇರುವಂಥ 5 ಬಿಲ್ವಪತ್ರೆ ಎಲೆಗಳನ್ನು ಒಂದೊಂದಾಗಿ ಶಿವಲಿಂಗದ ಮೇಲೆ ಅರ್ಪಿಸಬೇಕಾಗುತ್ತದೆ. ಶ್ರೀ ಶಿವಾಯ ನಮಸ್ತುಭ್ಯಂ ಈ ಹೆಸರನ್ನು ಜಪ ಮಾಡುತ್ತಾ ಅರ್ಪಿಸಬೇಕಾಗುತ್ತದೆ. ಒಂದೇ ಬಾರಿ ಇವುಗಳನ್ನು ಅರ್ಪಿಸಬಾರದು. ಇಲ್ಲಿ ಒಂದೊಂದಾಗಿ ಹೆಸರನ್ನು ಹೇಳುತ್ತಾ ಅರ್ಪಿಸಬೇಕು. ನೀವು ತೆಗೆದುಕೊಂಡಿರುವಂಥ ತಾಮ್ರದ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಕಮಲದ ಬೀಜ ಇರುತ್ತದೆ. ತಾಯಿ ಲಕ್ಷ್ಮೀದೇವಿಯನ್ನು ನೆನೆಯುತ್ತಾ ಚಂದ್ರೇಶ್ವರ ಮಹಾದೇವ ಈ ಹೆಸರನ್ನು ನೆನೆಯುತ್ತಾ ಆ ಇಡೀ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು. ಈ ಜಲವನ್ನು ಅರ್ಪಿಸಿದ ನಂತರ ಈ ರೀತಿಯಾಗಿ ನೀವು ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಇದೆ. ತಾಯಿ ಲಕ್ಷ್ಮೀದೇವಿ ನಮ್ಮ ಮೇಲೆ ಸಿಟ್ಟಾಗಿದ್ದಾರೆ. ನೀವು ನಮ್ಮ ಈ ಕೋರಿಕೆಯನ್ನು ಈಡೇರಿಸಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಅಂತ ಬೇಡ್ಕೊಳ್ಬೇಕು. ಇದಾದ ನಂತರ
ನೀವು ಅರ್ಪಿಸಿದಂಥ ನೀರಿನಲ್ಲಿರುವಂಥ ಕಮಲದ ಬೀಜವು ಶಿವಲಿಂಗದ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇರುತ್ತೆ. ನಂತರ ಆ ಕಮಲದ ಬೀಜನ ತೆಗೆದುಕೊಂಡು ಎಲ್ಲಿ ನೀವು ಮನೆಯಲ್ಲಿ ಹಣವನ್ನು ಇಡ್ತೀರೋ ಆ ಸ್ಥಾನದಲ್ಲಿ ಇಟ್ಟುಬಿಡಿ. ಹಣಕಾಸಿನ ಏನೇ ಸಮಸ್ಯೆ ಇದ್ದರೂ, ಮನೆಯಲ್ಲಿ ಹಣದ ಕೊರತೆ ಇದ್ದರೆ ಆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಮತ್ತು ಸ್ಥಾಯಿ ರೂಪದಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸ ನಿಮ್ಮ ಮನೆಯಲ್ಲಿ ಆಗಲು ಶುರುವಾಗುತ್ತದೆ. ಇನ್ನು ಮೂರನೆಯದಾಗಿರುವ ಚಿಕ್ಕ ಉಪಾಯವನ್ನು ತಿಳಿಸ್ತೀವಿ ಕೇಳಿ. ಇದು ಹುಣ್ಣಿಮೆಯ ತುಂಬ ಫೇಮಸ್ ಆಗಿರುವಂಥ ಉಪಾಯ ಆಗಿದೆ. ಈ ಉಪಾಯದಿಂದ ಒಂದು ಲಾಭ ಇದೆ, ಅದು ಅನಾರೋಗ್ಯ ವ್ಯಕ್ತಿಗಳನ್ನು ಸರಿ ಮಾಡೋದಾಗಿದೆ. ಇದಕ್ಕಾಗಿ ನೀವು ಹಸಿರಾಗಿರುವಂಥ ಗರಿಕೆ ಹುಲ್ಲನ್ನು ತೆಗೆದುಕೊಳ್ಬೇಕು. ಇಲ್ಲಿ 21 ಗರಿಕೆ ಹುಲ್ಲಿನ ಗಂಟುಗಳನ್ನು ತೆಗೆದುಕೊಳ್ಳಿ. ಇದಾದ ನಂತರ ತಾಮ್ರದ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಬೇಕು. ನಂತರ ನೇರವಾಗಿ ಶಿವನ ದೇವಾಲಯಕ್ಕೆ ಹೋಗಬೇಕು. ಇಲ್ಲಿ ನಿಮಗೆ ನಾನು ತೆಗೆದುಕೊಳ್ಳಲು ಹೇಳಿರುವಂಥ ಗರಿಕೆ ಹುಲ್ಲನ್ನು ತಾಯಿ ಅಶೋಕ ಸುಂದರಿಯ ಸ್ಥಾನದಲ್ಲಿ ಇಡಬೇಕು. ಆದರೆ ಇಲ್ಲಿ ಇಡುವ ಮುನ್ನ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಯಾವ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಅನಾರೋಗ್ಯದಲ್ಲಿ ಇರ್ತಾರೋ ಅವರ ತಲೆಯ ಮೇಲಿಂದ 11 ಬಾರಿ ನಾವು ಒಂದು ಶಿವನ ಹೆಸರನ್ನು ಹೇಳ್ತೀವಿ ಕೇಳಿ. ಬಾಲಚಂದ್ರೇಶ್ವರ ಮಹಾದೇವ ಈ ಹೆಸರನ್ನು ಹೇಳುತ್ತಾ ಯಾವ ವ್ಯಕ್ತಿ ಅನಾರೋಗ್ಯದಲ್ಲಿರ್ತಾರೋ ಅವರ ತಲೆಯ ಮೇಲಿಂದ 7 ಬಾರಿ ಈ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ತಿರುಗಿಸಬೇಕು. ಇದಾದ ನಂತರವೇ ಶಿವನ ದೇವಾಲಯಕ್ಕೆ ಹೋಗಿ ತಾಯಿ ಅಶೋಕ ಸುಂದರಿಯ ಸ್ಥಾನದಲ್ಲಿ ಆ ಗರಿಕೆ ಹುಲ್ಲನ್ನು ಇಡಬೇಕು. ಇದಾದ ನಂತರ 1 ಲೋಟ ನೀರನ್ನು ಶಿವಲಿಂಗದ ಮೇಲೆ ಅರ್ಪಿಸಿ ಶ್ರೀ ಶಿವಾಯ ನಮಸ್ತುಭ್ಯಂ ಈ ಮಂತ್ರವನ್ನು ಜಪ ಮಾಡುತ್ತಾ ಅರ್ಪಿಸಬೇಕು. ಎಲ್ಲವನ್ನ ಅರ್ಪಿಸಿದ ನಂತರ ಪೂಜೆ ಮುಗಿಯುತ್ತದೆ. ನೀವು ಇಟ್ಟಿರುವಂಥ 21 ಗರಿಕೆ ಹುಲ್ಲನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಯಾರು ಅನಾರೋಗ್ಯ ವ್ಯಕ್ತಿಗಳಿರ್ತಾರೋ ಪ್ರತಿದಿನ ಒಂದೊಂದಾಗಿ ಕಾಲೆ ಹೊಟ್ಟೆಯಲ್ಲಿ 1 ಗರಿಕೆ ಹುಲ್ಲನ್ನು ತಿನ್ನಿಸಿದ್ರೆ, ಬಾಲಚಂದ್ರೇಶ್ವರ ಮಹಾದೇವ ಹೆಸರಿನ ಮೇಲೆ ತಿನ್ನಿಸಿದ್ರೆ ಅವರ ಅನಾರೋಗ್ಯ ಸಮಸ್ಯೆ ನಿಧಾನವಾಗಿ ದೂರ ಆಗಲು ಶುರುವಾಗುತ್ತದೆ. ತುಂಬಾ ಸ್ಪೆಷಲ್ ಮತ್ತು ವಿಶೇಷವಾದ ಉಪಾಯ ಆಗಿದ್ದು ಖಂಡಿತವಾಗಿ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.